ಗೊಬ್ಬರ ಹಾಕಿದ್ರು ಅಡಿಕೆ ಮರ ಹಳದಿ ಆಗ್ತಿದೆಯಾ? ನೀರು ಕೊಡ್ತಿದ್ದೀರಾ, ಗೊಬ್ಬರವನ್ನು ಕೂಡ ಕೊಡ್ತಿದ್ದೀರಾ, ಆದರೂ ಮರ ಸರಿ ಆಗ್ತಾ ಇಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಯಾಕಂದರೆ ಹಲವಾರು ರೈತರಿಗೆ ಕಾಣೋ ಸಮಸ್ಯೆ ಮೇಲೆ ಕಾಣಿಸುವಂಥದ್ದಲ್ಲ, ಬದಲಾಗಿ ಮಣ್ಣಿನ ಒಳಗಡೆ ಇರುವಂಥದ್ದು. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಅಡಿಕೆ ತೋಟದಲ್ಲಿ ತುಂಬ ಜನ ನಿರ್ಲಕ್ಷ್ಯ ಮಾಡೋ ಒಂದು ದೊಡ್ಡ ಸಮಸ್ಯೆ ಬಗ್ಗೆ ಮಾತಾಡೋಣ. ಅದೇನೆಂದರೆ ಬೇರು ಹುಳು ಸಮಸ್ಯೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ನೀವು ತುಂಬ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಬಹಳಷ್ಟು ರೈತರು ಮರ ಹಳದಿ ಆದರೆ ತಕ್ಷಣ ಗೊಬ್ಬರವನ್ನು ಹೆಚ್ಚಾಗಿ ಹಾಕ್ತಾರೆ. ಕೆಲವರು ಔಷಧಿಗಳನ್ನು ಸ್ಪ್ರೇ ಮಾಡ್ತಾರೆ, ಇನ್ನು ಕೆಲವರು ನೀರು ಜಾಸ್ತಿಯಾಗಿ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ನಿಜವಾದ ಸಮಸ್ಯೆ ಬೇರು ಹತ್ತಿರ ಮಣ್ಣಿನ ಒಳಗಡೆ ಇದ್ದರೆ ಎಷ್ಟೇ ಗೊಬ್ಬರ ಹಾಕಿದರೂ ಕೂಡ ಉಪಯೋಗ ಆಗಲ್ಲ. ಈ ಬೇರು ಹುಳು ಹೇಗಿರ್ತದೆ ಅಂತ ನಾವು ನೋಡುವುದಾದರೆ, ಬಿಳಿ ಬಣ್ಣದ ಒಂದು ದಪ್ಪಗಿನ ಸಿ ಶೇಪ್, ಅಂದರೆ ಒಂದು ಸಿ ಆಕೃತಿಯ ಒಂದು ಹುಳು. ಇದೊಂದು ಸ್ವಲ್ಪ ದೊಡ್ಡದಾಗಿ ಇರುವಂಥ ಹುಳು. ಇವು ಮಣ್ಣಿನ ಒಳಗಡೆ ಇರ್ತವೆ. ನಿಮಗೆ ಮಣ್ಣಿನ ಮೇಲೆ ನೋಡಲಿಕ್ಕೆ ಇವುಗಳನ್ನು ಒಂದು ಕಡಿಮೆ ಸಂದರ್ಭಗಳಲ್ಲಿ ಇವುಗಳನ್ನು ನೋಡ್ಬೋದು. ನಾವು ಮೇಲಿಂದ ನೋಡೋದಕ್ಕೂ ಏನು ಕಾಣಿಸೋದಿಲ್ಲ ಇವು ಹೆಚ್ಚಾಗಿ. ಆದರೆ ಕೆಳಗಡೆ ನಿಧಾನವಾಗಿ ಅಡಿಕೆ ಮರದ ಬೇರುಗಳನ್ನು ತಿನ್ನೋದು ಶುರು ಮಾಡ್ತವೆ. ಇವು ಮೊದಲಿಗೆ ಮರ ಸ್ವಲ್ಪ ಲೈಟ್ ಗ್ರೀನ್ ಆಗಿರುತ್ತೆ, ಅಂದರೆ ಅಷ್ಟೇನು ಪ್ರಾಬ್ಲಮ್ ಗೊತ್ತಾಗಲ್ಲ, ಅಷ್ಟೊಂದು ಹಳದಿ ಕೂಡ ಆಗಿರಲ್ಲ. ರೈತರಿಗೆ ಇದು ಒಂದು ನಾರ್ಮಲ್ ಆಗಿ ಒಂದು ಪೌಷ್ಟಿಕಾಂಶದ ಕೊರತೆ, ಅಂದರೆ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಏನಾದರೂ ಇರ್ಬೋದಂತ ಅನಿಸ್ತದೆ. ನಂತರ ಎಲೆಗಳು ಹಳದಿ ಆಗಲಿಕ್ಕೆ ಶುರುವಾಗುತ್ತೆ. ಒಂಥರ ಎಲೆಯ ತುದಿಗಳು ಒಣಗಿದ ಹಾಗೆ, ಹೊಸ ಬೆಳವಣಿಗೆ ಕಡಿಮೆ ಆಗುತ್ತೆ. ಅಡಿಕೆ ಸೈಜ್ ಕೂಡ ಚಿಕ್ಕದಾಗ್ಬೋದು. ಕೆಲವರು ಮರಗಳಲ್ಲಿ ಬಂಚ್ ಏನಂದರೆ ಅಡಿಕೆ ಹಿಡಿಯುವ ಒಂದು ಕೊನೆ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಇದಾದ ಮೇಲೆ ಒಂದು ಡೇಂಜರಸ್ ಸ್ಟೇಜ್ ಎನ್ನುವಂಥದ್ದು ಶುರುವಾಗುತ್ತೆ. ಮರ ವೀಕ್ ಆಗುತ್ತೆ. ಗಾಳಿ ಬಂದಾಗ ಸ್ವಲ್ಪ ಅಲುಗಾಡ ಹಾಗೆ ಕೂಡ ಕಾಣಿಸುತ್ತೆ. ಇನ್ನು ಏನು ನಿಮ್ಮ ಅಡಿಕೆಯ ಒಂದು ತುದಿ ಏನಿದೆ, ಅಡಿಕೆ ಮರದ ತುದಿ, ಅವು ನಿಧಾನವಾಗಿ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೊನೆಗೆ ಮರ ಸಂಪೂರ್ಣ ಒಣಗೋ ಚಾನ್ಸ್ ಕೂಡ ಇರುತ್ತೆ. ಭಾಳ ಜನ ಇಲ್ಲಿ ಒಂದು ದೊಡ್ಡ ತಪ್ಪನ್ನು ಮಾಡ್ತಾರೆ. ಮರ ಹಳದಿ ಆಗಿದೆ ಅಂದರೆ ಇನ್ನೂ ಜಾಸ್ತಿ ಗೊಬ್ಬರವನ್ನು ಹಾಕ್ತಾರೆ. ಆದರೆ ಬೇರುಗಳೇ ಡ್ಯಾಮೇಜ್ ಆಗಿದ್ರೆ ಮರಕ್ಕೆ ನೀವು ಎಷ್ಟೇ ಒಂದು ಪೌಷ್ಟಿಕಾಂಶ ಅಥವಾ ಒಂದು ಗೊಬ್ಬರವನ್ನು ಹಾಕಿದರೂ ಕೂಡ ಆ ಬೇರುಗಳು ಅದನ್ನು ಅಬ್ಸಾರ್ಬ್, ಅಂದರೆ ಒಂದು ಎಳೆದುಕೊಳ್ಳುವ ಶಕ್ತಿಯನ್ನು ಹೊಂದಿರಲ್ಲ. ಇದರಿಂದ ನೀವು ಗೊಬ್ಬರ ಹಾಕಿದರೂ ಕೂಡ ಫಲಿತಾಂಶ ಎನ್ನುವಂಥದ್ದು ಕಾಣಿಸೋದಿಲ್ಲ. ಇನ್ನು ಈ ಬೇರು ಹುಳು ಯಾಕೆ ಬರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ನಮಗೆ ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಅದರ ಮೂಲವನ್ನು ಕಂಡು ಹಿಡಿಯೋದು ಬಹಳ ಮುಖ್ಯ. ಅದೇ ರೀತಿ ಈ ಬೇರು ಹುಳು ಬರೋ ಕಾರಣ ಏನಂದರೆ, ತುಂಬ ಜಾಗಗಳಲ್ಲಿ ಅರ್ಧ ಕೊಳೆಯಾದ ಕಸ ಅಥವಾ ಒಂದು ಫ್ರೆಶ್ ಗೊಬ್ಬರ ಇಲ್ದಿದ್ರೆ ನೀರು ನಿಲ್ಲೋ ಜಾಗ ಅಥವಾ ಒಂದು ಡ್ರೈನೇಜ್ ಸಮಸ್ಯೆ ಇದ್ದಾಗ, ಇವೆಲ್ಲ ಕಾರಣಗಳಿಂದ ಈ ಬೇರು ಹುಳುಗಳು ಬರುವಂಥದ್ದು. ಮಣ್ಣಿನಲ್ಲಿ ಹೆಚ್ಚು ತೇವಾಂಶ ಇದ್ದರೆ ಏನಾಗ್ತದೆ ಅಂದರೆ, ಈ ಬೀಟಲ್ಸ್ ಅಂತ ಕೇಳಿರ್ಬೋದು, ಒಂದು ಏನು ಹಾಂತಿ ರೂಪದ ಒಂದು ಕೀಟ, ಅವು ಬಂದು ಮಣ್ಣಿನಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಅದರಿಂದ ಮಳೆ ಶುರು ಆಗೋ ಸಮಯದಲ್ಲಿ ಈ ಸಮಸ್ಯೆ ಜಾಸ್ತಿಯಾಗಿ ಕಾಣಿಸ್ತದೆ, ಈ ಬೇರು ಹುಳುಗಳ ಸಮಸ್ಯೆ. ಇದನ್ನು ಕನ್ಫರ್ಮ್ ಮಾಡೋದು ಹೇಗಂದರೆ, ಒಂದು ಬೇರು ಹುಳು ಇದೆ ಅಂತ ನಾವು ಹೇಗೆ ನೋಡುವುದಂದರೆ ತುಂಬ ಸಿಂಪಲ್. ಇದಕ್ಕೇನು ಬಹಳ ಕಷ್ಟಪಡಬೇಕಂತ ಏನಿಲ್ಲ. ಮರದ ಬೇರಿನ ಹತ್ತಿರ 1 ಅಡಿ ಅಥವಾ 1.5 ಅಡಿ ಮಣ್ಣನ್ನು ಸ್ವಲ್ಪ ತೆಗೆಯಿರಿ. ಅಲ್ಲಿ ಬಿಳಿ ಹುಳು ಕಾಣಿಸಿದ್ರೆ ಅಥವಾ ಬೇರುಗಳು ಕಚ್ಚಿದ ಹಾಗೆ ಇದ್ದರೆ ಸಮಸ್ಯೆ ಎನ್ನುವಂಥದ್ದು ಕನ್ಫರ್ಮ್ ಆಗ್ತದೆ, ಇದು ಬೇರು ಹುಳದ್ದೇ ಸಮಸ್ಯೆ ಅಂತ. ಇನ್ನು ಕೆಲವು ಕಡೆ ಬೇರುಗಳು ಬ್ಲ್ಯಾಕ್ ಆಗಿರ್ತದೆ, ಅಂದರೆ ಕಪ್ಪು ಆಗಿರ್ತದೆ. ಇನ್ನೊಂದು ಕೆಲವೊಂದು ಕಡೆ ಫೀಡರ್ ರೂಟ್ಸ್ ಅಂತ ಕೇಳಿರ್ಬೋದು. ಈ ಪೌಷ್ಟಿಕಾಂಶವನ್ನು ಎಳೆದುಕೊಳ್ಳುವಂಥ ರೂಟ್ಗಳು, ಚಿಕ್ಕ ಚಿಕ್ಕ ರೂಟ್ಗಳು ಸಂಪೂರ್ಣ ನಾಶವಾಗಿರ್ತದೆ. ಅಷ್ಟರೊಳಗೆ ಡ್ಯಾಮೇಜ್ ಆಲ್ರೆಡಿ ಶುರುವಾಗಿರುತ್ತೆ ಅಂತ ಅರ್ಥ ಈ ಬೇರು ಹುಳುಗಳ ಸಮಸ್ಯೆ. ಈಗ ನಾವು ಈ ಬೇರು ಹುಳುಗಳನ್ನು ಕಂಟ್ರೋಲ್ ಹೇಗೆ ಮಾಡೋದು, ಒಂದು ನಿಯಂತ್ರಣ ಹೇಗೆ ಮಾಡೋದು ಅಂತ ನಾವು ನೋಡೋಣ. ಮೊದಲಿಗೆ ಏನಂದರೆ, ನಾವು ಪ್ಲಾಂಟೇಶನನ್ನು ಕ್ಲೀನಾಗಿ ಇಡಬೇಕು. ನಮ್ಮ ಅಡಿಕೆ ತೋಟವನ್ನು ಆದಷ್ಟು ಕ್ಲೀನ್ ಮಾಡೋ ಕಡೆ ನಾವು ಗಮನ ವಹಿಸಬೇಕು. ಈ ತುಂಬ ಕಸ, ಹಳೆಯ ಕೊಳೆತ ಏನಾದರೂ ಆರ್ಗ್ಯಾನಿಕ್ ಮ್ಯಾಟ್ರ್, ಅಂದರೆ ಒಂದು ಸಾವಯವ ಗೊಬ್ಬರ ಏನಿದೆ ಅವು, ಇನ್ನು ವೀಡ್ಸ್, ಈ ಕಳೆ, ಇವನ್ನೆಲ್ಲ ನಾವು ರಿಮೂವ್ ಮಾಡಬೇಕು. ಇನ್ನು ನೀರು ನಿಲ್ಲೋ ಜಾಗ ಇದ್ದರೆ ಡ್ರೈನೇಜನ್ನು ನಾವು ಕರೆಕ್ಟಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಏನು ಅಡಿಕೆ ತೋಟದಲ್ಲಿ ನೀರನ್ನು ನಿಲ್ಲಲಿಕ್ಕೆ ನೀವು ಬಿಡಬೇಡಿ. ಈ ಒಂದು ಕೆಲಸ ಮಾಡಿದರೆ ಸಾಕಷ್ಟು ಅಟ್ಯಾಕ್ ಎನ್ನುವಂಥದ್ದು ನಿಮಗೆ ಕಡಿಮೆ ಆಗ್ತದೆ. ಯಾಕಂದರೆ ಅಡಿಕೆ ತೋಟಕ್ಕೆ ಮೇನ್ ಶತ್ರು ಏನಂದರೆ, ನೀರು ನಿಂತರೆ ಈ ರೀತಿಯ ಏನು ಬೇರು ಹುಳುಗಳ ಸಮಸ್ಯೆ ಇವೆಲ್ಲ ಬರುವಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಮಣ್ಣನ್ನು ನಾವು ಸ್ವಲ್ಪ ಸಡಿಲ ಮಾಡುವ ಕಡೆ ಒಂದು ಗಮನವನ್ನು ವಹಿಸಬೇಕು. ಮರದ ಸುತ್ತ ಮಣ್ಣು ಸ್ವಲ್ಪ ಸಡಿಲ ಮಾಡಿದರೆ
ಮೇಯ್ನಾಗಿ ಏನಾಗುತ್ತೆ ಅಂದರೆ ಈ ಗಾಳಿ ಆಡುವಿಕೆ ಜಾಸ್ತಿ ಆಗ್ತದೆ. ಇನ್ನೊಂದು ಕೆಳಗಿರುವಂಥ ಏನಾದರೂ ಈ ರೀತಿಯ ಹುಳುಗಳು ಮೇಲೆ ಬರ್ತವೆ ಮಣ್ಣು ಸಡಿಲ ಮಾಡೋದ್ರಿಂದ. ಇದರಿಂದ ಏನಾಗ್ತದೆ ಅಂದರೆ ಪಕ್ಷಿಗಳು ಬಂದು ಆ ಹುಳುಗಳನ್ನು ತಿಂತವೆ. ಇದರಿಂದ ಆದಷ್ಟು ಪ್ರಮಾಣದಲ್ಲಿ ಈ ಬೇರು ಹುಳುಗಳ ಸಮಸ್ಯೆ ಕಡಿಮೆ ಆಗ್ತದೆ. ಇನ್ನೊಂದು ನ್ಯಾಚುರಲ್ ಮೆಥಡ್ ಇದೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ. ಅದೇನೆಂದರೆ ನೀಮ್ ಕೇಕ್ ಅಂತ ನೀವು ಕೇಳಿರ್ಬೋದು. ಕನ್ನಡದಲ್ಲಿ ಇದಕ್ಕೆ ಬೇವಿನ ಹಿಂಡಿ ಅಂತ ಹೇಳ್ತಾರೆ. ಇದು ಈ ರೀತಿಯ ಬೇರು ಹುಳುಗಳ ಸಮಸ್ಯೆಗೆ ರಾಮಬಾಣ ಇದ್ದಾಗೆ ಬಹಳ ಯೂಸ್ಫುಲ್ ಆಗಿರುವಂಥದ್ದು. ನೀವು ಒಂದು ಮರಕ್ಕೆ 250ರಿಂದ 500 ಗ್ರಾಮ್ ಈ ಬೇವಿನ ಹಿಂಡಿಯನ್ನು ಹಾಕಿದರೆ ಇದು ಮಣ್ಣಿನ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ, ಅಂದರೆ ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆನೇ ಈ ರೀತಿಯ ಒಂದು ಗ್ರಬ್ ಆ್ಯಕ್ಟಿವಿಟಿ, ಅಂದರೆ ಈ ಬೇರು ಹುಳುಗಳ ಆ್ಯಕ್ಟಿವಿಟಿಯನ್ನು ಕೂಡ ಕಡಿಮೆ ಮಾಡುತ್ತೆ. ಇವು ಬೇರು ಹುಳುಗಳು ಜಾಸ್ತಿಯಾಗಿ ಬರಲಿಕ್ಕೆ ಇವು ಬಿಡೋದಿಲ್ಲ ಈ ನೀಮ್ ಕೇಕ್ ಎನ್ನುವಂಥದ್ದು. ಇನ್ನು ಕ್ಲೋರೋಫಿರಿಫೋಸ್ ಅಥವಾ ಫಿಪ್ರಾನಿಲನ್ನು ಯೂಸ್ ಮಾಡ್ತಾರೆ ಹೆಚ್ಚಾಗಿ ರೈತರು. ಆದರೆ ಇದನ್ನು ಡೋಸೇಜ್ ಗೊತ್ತಿಲ್ಲದೆ ಹಾಕಬಾರ್ದು. ಇವು ಪೆಸ್ಟ್ ಅಂದರೆ ಈ ಬೇರು ಹುಳುಗಳ ಸಮಸ್ಯೆ ವಿರುದ್ಧ ಹೋರಾಡುವಲ್ಲಿ ಸಹಾಯ ಮಾಡ್ತದೆ. ಯಾವಾಗಲೂ ನೀವು ಅಗ್ರಿಕಲ್ಚರ್ ಎಕ್ಸ್ಪರ್ಟ್, ನೀವು ಅಂಗಡಿಗಳಿಗೆ ಹೋದರೆ ಅವರು ಏನು ಹೇಳ್ತಾರೆ ಅದೇ ಪ್ರಮಾಣದಲ್ಲಿ ಇದನ್ನು ಬಳಸಿ. ಇದೊಂಥರ ಒಳ್ಳೆ ರೀತಿಯ 2 ಔಷಧಿಗಳು. ಇದನ್ನು ಯೂಸ್ ಮಾಡೋದ್ರಿಂದ ಆದಷ್ಟು ಬೇರು ಹುಳುಗಳ ಸಮಸ್ಯೆ ಕಡಿಮೆ ಆಗ್ತದೆ. ಇನ್ನೊಂದು ಮಾಡರ್ನ್ ಮೆಥಡ್ ಏನಂದರೆ ಬಯಾಲಜಿಕಲ್ ಕಂಟ್ರೋಲ್. ಈ ಬಯಾಲಜಿಕಲ್ ಕಂಟ್ರೋಲ್ ಅಂದರೆ ನೀವು ಈ ಬೇರು ಹುಳುಗಳ ವಿರುದ್ಧನೇ ಒಂದು ಫಂಗಸನ್ನು ಕ್ರಿಯೇಟ್ ಮಾಡುವಂಥ ಔಷಧಗಳು ದೊರೆಯುತ್ತವೆ. ಇವೇನು ಮಾಡ್ತದೆ ಅಂದರೆ ಈ ಬೇರು ಹುಳುಗಳ ಮೇಲೆ ಒಂದು ಬಿಳಿ ಕಲರ್ನ ಲೇಯರನ್ನು ಸೃಷ್ಟಿ ಮಾಡಿ ಆ ಬೇರು ಹುಳುಗಳನ್ನು ಸಾಯಿಸ್ತವೆ. ಮೇಯ್ನಾಗಿ ಮೆಟಾರ್ಸಿಯಂ ಅನ್ಸೋಪ್ಲೈ ಮತ್ತು ಬವಾರಿಯಾ ಬಸಿಯಾನ ಅಂತ ಬಯೋ ಏಜೆಂಟ್ಸ್ ಇದೆ. ಈಗ ರೈತರು ಇದನ್ನು ತುಂಬ ಯೂಸ್ ಮಾಡ್ತಿದ್ದಾರೆ. ಯಾಕಂದರೆ ಇವು ಒಂದು ನ್ಯಾಚುರಲ್ ಆಗಿರುವಂಥದ್ದು, ಜಾಸ್ತಿ ಮಣ್ಣಿಗೆ ಒಂದು ರಾಸಾಯನಿಕವಾಗಿ ಏನು ಹಾನಿ ಕೂಡ ಮಾಡಲ್ಲ. ಇವು ನ್ಯಾಚುರಲ್ ಆಗಿ ಈ ಬೇರು ಹುಳುಗಳನ್ನು ಕೊಲ್ತವೆ. ಇನ್ನು ತುಂಬ ಇಂಪಾರ್ಟೆಂಟ್ ಮಿಸ್ಟೇಕ್ ಏನಂದರೆ ಮರ ಹಳದಿ ಆಗೋದು ನೋಡಿದ ತಕ್ಷಣ ಫ್ಲಡ್ ಇರಿಗೇಷನ್ ಮಾಡ್ತಾರೆ ರೈತರು. ಫ್ಲಡ್ ಇರಿಗೇಷನ್ ಅಂದರೆ ಈ ತೋಡಿನ ಮುಖಾಂತರ ನೀರು ಬಿಡುವಂಥದ್ದು. ಆಲ್ರೆಡಿ ವೀಕ್ ಇರುವಂಥ ಒಂದು ಬೇರಿಗೆ ಈ ರೀತಿಯಾಗಿ ಒಂದು ನೀರನ್ನು ಬಿಟ್ಟಾಗ ಅದು ಇನ್ನೂ ಸ್ಟ್ರೆಸ್ಗೆ ಹೋಗ್ತದೆ. ಮತ್ತೊಂದು ವಿಷಯ ಏನಂದರೆ ಫ್ರೆಶ್ ಆಗಿರುವಂಥ ಕೊಟ್ಟಿಗೆ ಗೊಬ್ಬರವನ್ನು ನೇರವಾಗಿ ಹಾಕುವಂಥದ್ದು. ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಗೊಬ್ಬರ ಇರ್ಬೋದು, ಪ್ರಾಪರ್ಲಿ ಡಿಕಂಪೋಸ್ಡ್ ಅಂದರೆ ತುಂಬ ಕೊಳೆತಾದ್ಮೇಲೆ ಆ ಗೊಬ್ಬರವನ್ನು ಅಡಿಕೆ ತೋಟಕ್ಕೆ ಹಾಕಿ. ಇದು ಒಂದು ಬೆಟರ್ ಆಗಿರುವಂಥ ಸೊಲ್ಯೂಷನ್. ಇನ್ನೊಂದು ಈ ಬೇಸಿಗೆ ಸಂದರ್ಭದಲ್ಲಿ ಸ್ವಲ್ಪ ನಿಮಗೆ ಆದರೆ ಈ ಹಾರೆ ಪಿಕಾಸಿಗಳ ಮುಖಾಂತರ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡುವ ಕಡೆ ಕೂಡ ಒಂದು ಗಮನವನ್ನು ವಹಿಸಿ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಬೇರು ಹುಳು ಸಮಸ್ಯೆ ಎನ್ನುವಂಥದ್ದು ನಮಗೆ ಮೇಲಿಂದ ಕಾಣಿಸೋದಿಲ್ಲ, ಆದರೆ ಒಳಗಿಂದ ಅಡಿಕೆ ಮರವನ್ನು ನಿಧಾನವಾಗಿ ವೀಕ್ ಮಾಡ್ತದೆ. ಹಾಗಾಗಿ ನೀವೇನಾದರೂ ನಿಮ್ಮ ಅಡಿಕೆ ಸಸಿಗಳು ಅಥವಾ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ನೀವೊಂದು ಸಲ ಮಣ್ಣನ್ನು 1 ರಿಂದ 1.5 ಅಡಿ ಗುಂಡಿ ತೆಗೆದು ನೋಡಿ. ಏನಾದರೂ ಹುಳುಗಳಿದ್ದರೆ ತಕ್ಷಣ ನೀವೊಂದು ಕೆಲಸವನ್ನು ನಾನು ಹೇಳಿದ ಈ ಕೆಲಸಗಳನ್ನು ಮಾಡಿ ಈ ರೀತಿಯ ಒಂದು ಸಮಸ್ಯೆಯಿಂದ ಹೋರಾಡುವಲ್ಲಿ ನಿಮಗೆ ಸಹಾಯ ಆಗ್ತದೆ. ಇನ್ನು ನಿಮ್ಮ ತೋಟದಲ್ಲಿ ಈ ರೀತಿಯ ಲಕ್ಷಣಗಳು ಕಾಣಿಸಿದೆಯಾ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಬೇರೆ ರೈತರಿಗೆ ಕೂಡ ಶೇರ್ ಮಾಡಿ. ಯಾಕಂದರೆ ಹಲವರು ಇನ್ನೂ ಗೊಬ್ಬರ ಸಮಸ್ಯೆ ಅಂತ ಅಂದ್ಕೊಂಡು ಆ್ಯಕ್ಚುಯಲ್ ಕಾರಣ ಈ ಬೇರುಹುಳುಗಳ ಕಾರಣವನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.